ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು 2ನೇ ತರಗತಿಯ 3ನೇ ಪಾಠವಾದ ಪ್ಲ್ಯಾಂಟ್ಸ್ ಅವರ್ ಲೈಫ್ ಈ ಒಂದು ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲನೇ ಪಾಠ ಹಾಗೆ 2ನೇ ಪಾಠವನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟನ್ನು ಮಾಡಲಾಗಿರ್ತದೆ. ಇದು ಮೊದಲನೇ ಆ್ಯಕ್ಟಿವಿಟಿಯಾಗಿ ಸಿಂಗ್ ಆ್ಯಂಡ್ ಎಂಜಾಯ್ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ. ಈ ಪದ್ಯವನ್ನು ಹಾಡೋದ್ರ ಮೂಲಕ ನೀವು ಆನಂದವನ್ನು ಪಡಬೇಕಾಗುತ್ತೆ. ಗ್ರೀನ್ ಟ್ರೀ ವಾಟ್ ಡು ಯು ಸಿ? ಐ ಸಿ ದ ಗ್ರೀನ್ ಗ್ರಾಸ್ ವೇವಿಂಗ್ ಅಟ್ ಮೀ. ಬ್ಲ್ಯಾಕ್ ಕ್ರೋ ವಾಟ್ ಡು ಯು ಸಿ? ಐ ಸಿ ದ ರೆಡ್ ಫ್ರೂಟ್ಸ್ ಲುಕಿಂಗ್ ಅಟ್ ಮೀ. ಬ್ರೌನ್ ಮಂಕಿ ವಾಟ್ ಡು ಯು ಸಿ? ಐ ಸಿ ದ ಯೆಲ್ಲೋ ಫ್ಲವರ್ಸ್ ಸ್ಮೈಲಿಂಗ್ ಅಟ್ ಮೀ. ಇದರ ಅರ್ಥವನ್ನು ನಾವು ನೋಡೋದಾದರೆ ಗ್ರೀನ್ ಟ್ರೀ ಅಂದರೆ ಹಸಿರು ಮರವೇ ವಾಟ್ ಡು ಯು ಸಿ? ನೀನು ಏನನ್ನು ನೋಡುತ್ತಿರುವೆ? ಐ ಸಿ ದ ಗ್ರೀನ್ ಗ್ರಾಸ್, ನನಗೆ ಕೈ ಬೀಸುತ್ತಿರುವ ವೇವಿಂಗ್ ಅಟ್ ಮೀ. ನೋಡಿ ಫುಲ್ ಹೇಳ್ತೀನಿ ಅದನ್ನು. ನನಗೆ ಕೈ ಬೀಸುತ್ತಿರುವ ಹಸಿರು ಹುಲ್ಲನ್ನು ನಾನು ನೋಡುತ್ತಿರುವೆ. ಹಸಿರು ಮರವೇ ನೀನು ಏನನ್ನು ನೋಡುತ್ತಿರುವೆ? ನನಗೆ ಕೈ ಬೀಸುತ್ತಿರುವ ಹಸಿರು ಹುಲ್ಲನ್ನು ನಾನು ನೋಡುತ್ತಿರುವೆ. ಈ ಮೊದಲ ಚರಣದ ಅರ್ಥ, ಪೊಯಮ್ನ ಅರ್ಥ ಇದಾಗಿರ್ತದೆ. ನೆಕ್ಸ್ಟ್ 2ನೇ ಒಂದು ಸ್ಟ್ಯಾಂಡರ್ಡಲ್ಲಿ ಬ್ಲ್ಯಾಕ್ ಕ್ರೋ ಅಂದರೆ ಕಪ್ಪು ಕಾಗೆ. ಬ್ಲ್ಯಾಕ್ ಕ್ರೋ ಕಪ್ಪು ಕಾಗೆಯೇ ವಾಟ್ ಡಿಡ್ ಯು ಸಿ? ನೀನು ಏನನ್ನು ನೋಡುತ್ತಿರುವೆ? ಐ ಸಿ ದ ರೆಡ್ ಫ್ರೂಟ್ಸ್ ಅಂದರೆ ಕೆಂಪು ಹಣ್ಣುಗಳು. ಲುಕಿಂಗ್ ಅಟ್ ಮೀ, ನಾನು ನನ್ನನ್ನೇ ನೋಡುತ್ತಿರುವ ಕೆಂಪು ಹಣ್ಣುಗಳನ್ನು ನಾನು ನೋಡುತ್ತಿರುವೆ. ಕಪ್ಪು ಕಾಗೆಯೇ ನೀನು ಏನನ್ನು ನೋಡುತ್ತಿರುವೆ? ನನ್ನನ್ನೇ ನೋಡುತ್ತಿರುವ ಕೆಂಪು ಹಣ್ಣುಗಳನ್ನು ನಾನು ನೋಡುತ್ತಿರುವೆ. ಇನ್ನು 3ನೇ ಸ್ಟ್ಯಾಂಜದಲ್ಲಿ ನೋಡೋದಾದರೆ ಬ್ರೌನ್ ಮಂಕಿ ವಾಟ್ ಡು ಯು ಸಿ? ಐ ಸಿ ದ ಯೆಲ್ಲೋ ಫ್ಲವರ್ಸ್ ಸ್ಮೈಲಿಂಗ್ ಅಟ್ ಮೀ. ಬ್ರೌನ್ ಮಂಕಿ ಅಂದರೆ ಕಂದು ಕೋತಿಯೇ ನೀನು ಏನನ್ನು ನೋಡುತ್ತಿರುವೆ? ನನ್ನನ್ನು ನೋಡಿ ನಗುತ್ತಿರುವ ಹಳದಿ ಹೂಗಳನ್ನು ನಾನು ನೋಡುತ್ತಿರುವೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಪಿಕ್ಚರಲ್ಲಿ ಈ ಪಿಕ್ಚರಿಗೆ ಸಂಬಂಧಪಟ್ಟಂಗೆ ಒಂದು ಚಿಕ್ಕ ಪೊಯಮನ್ನು ಕೊಟ್ಟಿದ್ದಾರೆ. ಆ ಪೊಯಮಿನ ಅರ್ಥ ನಾನು ಹೇಳಿದ್ದಲ್ಲ ಅದಾಗಿರ್ತದೆ. ಇನ್ನು ನೆಕ್ಸ್ಟು ನೋಡೋದಾದರೆ ಆ್ಯಕ್ಟಿವಿಟಿ 2. ಇಲ್ಲಿ 2ನೇ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಈ ಚಟುವಟಿಕೆಯಲ್ಲಿ ಏನು ಪ್ರಶ್ನೆ ನೋಡಿ, ಲುಕ್ ಅಟ್ ದಿಸ್ ಪಿಕ್ಚರ್ ಬಿಲೋ, ಐಡೆಂಟಿಫೈ ಆ್ಯಂಡ್ ರೈಟ್ ದ ನೇಮ್ಸ್ ಆಫ್ ದ ಪ್ಲ್ಯಾಂಟ್ಸ್. ಈ ಚಿತ್ರಗಳನ್ನ ನೋಡಿ ಸಸ್ಯಗಳನ್ನು ಗುರುತಿಸಿ ಅವುಗಳ ಹೆಸರನ್ನು ಬರೆಯಿರಿ. ಇಲ್ಲಿ ಒಂದಷ್ಟು ಸಸ್ಯಗಳನ್ನು ಕೊಟ್ಟಿದ್ದಾರೆ, ಪ್ಲ್ಯಾಂಟ್ಸ್ಗಳು. ಅದು ಯಾವ ಪ್ಲ್ಯಾಂಟ್ಸು ಅಂತಕ್ಕಂಥದ್ದನ್ನು ನೀವಿಲ್ಲಿ ಬರೀಬೇಕಾಗುತ್ತೆ. ಆಲ್ರೆಡಿ ಅವರು ಇಂಟ್ಸನ್ನು ಕೊಟ್ಟಿದ್ದಾರೆ ನೋಡಿರಿ ಕೆಳಗಡೆ. ಬನಾನಾ ಪ್ಲ್ಯಾಂಟ್, ವಾಟರ್ ಮೆಲನ್ ಪ್ಲ್ಯಾಂಟ್, ಬ್ರಿಂಜಲ್ ಪ್ಲ್ಯಾಂಟ್. ಇದರಲ್ಲಿ ಮೊದಲನೇದು ಯಾವುದು? ಬನಾನಾ ಪ್ಲ್ಯಾಂಟ್. ನೀವು ನೋಡಿದ ತಕ್ಷಣ ನೀವು ಇಲ್ಲಿ ಗುರುತಿಸ್ತೀರ ಬನಾನಾ ಪ್ಲ್ಯಾಂಟ್. 2ನೇದು ವಾಟರ್ ಮೆಲನ್ ಪ್ಲ್ಯಾಂಟ್. 3ನೇದು ಬ್ರಿಂಜಲ್ ಪ್ಲ್ಯಾಂಟ್. ಇಲ್ಲಿ ನೀವು ಅಲ್ಲಿ ಬರ್ಕೋಬೇಕಾಗತ್ತೆ. ನೀವು ನೋಡ್ತಿರ್ತಕ್ಕಂಥ ಸಸ್ಯ ಯಾವುದು ಅಂತಕ್ಕಂಥದ್ದು. ಬಾಳೆಯ ಗಿಡ, ಕಲ್ಲಂಗಡಿ ಗಿಡ ಮತ್ತು ಬದನೆಕಾಯಿ ಗಿಡ. ತದನಂತರ ಕೊಟ್ಟಿರ್ತಕ್ಕಂಥದ್ದು ಆ್ಯಕ್ಟಿವಿಟಿ 3. ಇಲ್ಲಿ ನೋಡಿ, ಲುಕ್ ಅಟ್ ದ ಪಿಕ್ಚರ್ ಬಿಲೋ, ರೆಕಗ್ನೈಸ್ ದ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್ಸ್. ದ ಪಾರ್ಟ್ ಆಫ್ ದ ಪ್ಲ್ಯಾಂಟ್ ಆರ್ ರಿಟನ್ ಇನ್ ದ ಬಾಕ್ಸಸ್ ಗಿವನ್. ರೀಡ್ ದೆಮ್ ವಿತ್ ಹೆಲ್ಪ್ ಆಫ್ ದ ಟೀಚರ್. ಇಲ್ಲಿ ಕೊಟ್ಟಿದ್ದಾರೆ. ಈ ಕೆಳಗಿನ ಚಿತ್ರವನ್ನು ನೋಡಿ ಸಸ್ಯದ ಭಾಗಗಳನ್ನು ಗುರುತಿಸಿ. ಸಸ್ಯದ ಭಾಗಗಳ ಹೆಸರುಗಳ ಚೌಕದಲ್ಲಿ ಕೊಡಲಾಗಿದೆ. ಶಿಕ್ಷಕರ ಸಹಾಯದಿಂದ ಅವುಗಳನ್ನು ಓದಿ. ಇಲ್ಲಿ ನೋಡಿ, ಇಲ್ಲಿ ಒಂದು ಬ್ರಿಂಜಲ್ ಟ್ರೀಯನ್ನು ಕೊಟ್ಟಿದ್ದಾರೆ, ಬದನೆಕಾಯಿಯ ಗಿಡವನ್ನು ಕೊಟ್ಟಿದ್ದಾರೆ. ಇಲ್ಲಿ ಈ ಒಂದು ಪ್ಲ್ಯಾಂಟು ಯಾವ ಪಾರ್ಟ್ಗಳನ್ನು ಒಳಗೊಂಡಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಮೊದಲನೇದು ನೋಡಿ ಲೀಫ್ ಅಂದರೆ ಎಲೆ. ನೆಕ್ಸ್ಟು ಫ್ಲವರ್ ಅಂದರೆ ಹೂವು. ನಂತರ ಫ್ರೂಟ್ ಅಂದರೆ ಹಣ್ಣು. ನೆಕ್ಸ್ಟು ಸ್ಟೆಮ್ ಅಂದರೆ ಕಾಂಡ. ನಂತರ ರೂಟ್ಸ್ ಅಂದರೆ ಬೇರು. ಈ ಚಿತ್ರದ ಸಹಾಯದಿಂದ ಈ ಚಿತ್ರದಲ್ಲಿರತಕ್ಕಂಥ ಸಸ್ಯದ ಭಾಗಗಳು ಯಾವುವು ಅಂತಕ್ಕಂಥದ್ದನ್ನು ವಿದ್ಯಾರ್ಥಿಗಳು ನೀವು ತಿಳ್ಕೊಬೇಕಾಗುತ್ತೆ. ಅದೇ ರೀತಿ ನೀವು ಕೂಡ ಯಾವುದಾದ್ರು ಒಂದು ಪ್ಲ್ಯಾಂಟನ್ನು ತಗೊಂಡು ಆ ಪ್ಲ್ಯಾಂಟನ್ನು ಪಾರ್ಟ್ಸ್ಗಳನ್ನ ನೀವು ಗುರುತನ್ನು ಮಾಡಿ. ಈಗ ಅದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಒಂದು
ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ನೋಡ್ರಿ. ಲುಕ್ ಅಟ್ ದ ಪಿಕ್ಚರ್ ಬಿಲೋ, ನೇಮ್ ಆ್ಯಂಡ್ ರೈಟ್ ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್. ಇಲ್ಲಿ ಒಂದು ಟೊಮೊಟೊ ಪ್ಲ್ಯಾಂಟನ್ನು ಕೊಟ್ಟಿದ್ದಾರೆ ನೋಡ್ರಿ, ಟೊಮೊಟೊ ಗಿಡ. ಈ ಟೊಮೊಟೊ ಗಿಡದಲ್ಲಿರ್ತಕ್ಕಂಥ ಭಾಗಗಳು ಯಾವ್ಯಾವುದು ಅಂತಕ್ಕಂಥದ್ದನ್ನು ನೀವು ಇಲ್ಲಿ ಗುರುತಿಸ್ಬೇಕಾಗತ್ತೆ. ಗುರುತಿಸಿ ಫಸ್ಟ್ನೇದು ಯಾವುದು, ಲೀಫ್ ಅಂದರೆ ಎಲೆ, ತದನಂತರ ಫ್ರೂಟ್ ಹಣ್ಣು, ಮತ್ತು ಸ್ಟೆಮ್ ಅಂದರೆ ಬೇರು, ಕಾಂಡ, ಮತ್ತು ರೂಟ್ ಅಂದರೆ ಬೇರು. ಇಷ್ಟನ್ನು ನೀವು ಇಲ್ಲಿ ಬರೀಬೇಕಾಗತ್ತೆ. ಎಲೆ, ಹಣ್ಣು, ಕಾಂಡ, ಬೇರು. ಇಲ್ಲಿ ಲೀಫ್, ಫ್ರೂಟ್, ಸ್ಟೆಮ್ ಮತ್ತು ರೂಟ್ ಅಂತ ನೀವು ಇಲ್ಲಿ ಬರೀಬೇಕಾಗುತ್ತೆ. ಆ್ಯಕ್ಟಿವಿಟಿನ ಕಂಪ್ಲೀಟನ್ನು ಮಾಡಬೇಕಾಗುತ್ತೆ. ತದನಂತರ ಆ್ಯಕ್ಟಿವಿಟಿ 5, ಲುಕ್ ಅಟ್ ದ ಪಿಕ್ಚರ್ ಬಿಲೋ, ಅಬ್ಸರ್ವ್ ದ ಡಿಫ್ರೆಂಟ್ ಯೂಸಸ್ ಆಫ್ ದ ಕೋಕೋನಟ್ ಟ್ರೀ. ಇಲ್ಲಿ ಒಂದು ತೆಂಗಿನ ಮರವನ್ನು ಕೊಟ್ಟಿದ್ದಾರೆ. ಆ ತೆಂಗಿನ ಮರದಿಂದ ಯಾವ ಯಾವ ಉಪಯೋಗಗಳಿದ್ದಾವೆ ಅಂತಕ್ಕಂಥದ್ದನ್ನು ನೀವಿಲ್ಲಿ ನೋಡ್ಬೋದು. ಈ ಚಿತ್ರವನ್ನು ನೋಡಿ ಗಮನಿಸಿ, ತೆಂಗಿನ ಮರದಿಂದ ಎಷ್ಟು ಉಪಯೋಗಗಳಿದೆ ಅಂತಕ್ಕಂಥದ್ದನ್ನು. ಈ ತೆಂಗಿನ ಮರದಿಂದ ನೋಡಿ ಒಂದು ಕೋಕೋನಟ್ ಆಯಿಲ್ ಮಾಡ್ತಾರೆ. ಕೋಕೋನಟ್ ಆಯಿಲು ನೀವು ತಲೆಗೆ ಹಾಕೊಳ್ತೀರಲ್ಲ ಎಣ್ಣೆಯನ್ನು, ಅದು. ಮತ್ತು ಮ್ಯಾಟು, ನೀವು ಮನೆ ಮುಂಭಾಗದಲ್ಲಿ ಇಡ್ತೀರಲ್ಲ ನೋಡಿ, ಮನೆಗೆ ಕಾಲನ್ನು ತೊಳೆದಾಗ ನೀವು ಕಾಲನ್ನು ಒರೆಸ್ಕೊಂಡು ಬರಬೇಕಾದ್ರೆ ಮ್ಯಾಟ್ ಯೂಸ್ ಮಾಡ್ತೀರಲ್ವ, ಆ ಮ್ಯಾಟು ಕೂಡ ಇದರಿಂದನೇ ಮಾಡ್ತಕ್ಕಂಥದ್ದು. ಮತ್ತು ಗರಿ ನೋಡಿ, ಸೋಗಿನ ಗರಿಯನ್ನು ಹಳ್ಳಿಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ಮನೆಗಳ ಮೇಲೆ ಹಾಕ್ಕೊಳ್ತಾರೆ. ಮತ್ತು ಯಾವುದಾದ್ರು ಹಬ್ಬಗಳಿದ್ದಂಥ ಸಂದರ್ಭದಲ್ಲಾಗಿರ್ಬೋದು, ಮದುವೆ ಸಂದರ್ಭದಲ್ಲಾಗಿರ್ಬೋದು, ಚಪ್ರವನ್ನು ಹಾಕ್ತಕ್ಕಂಥ ಸಂದರ್ಭದಲ್ಲಿ ಈ ಸೋಗಿನ ಗರಿಗಳನ್ನು ಬಳಸ್ಕೊಳ್ತಾರೆ, ತೆಂಗಿನ ಮರದ ಸೋಗಿನ ಗರಿಗಳನ್ನು. ತದನಂತರ ಇಲ್ಲಿ ನಿಮಗೆ ಕೋಕೋನಟ್ ಕೊಟ್ಟಿದ್ದಾರೆ ನೋಡಿರಿ, ಎಳನೀರು. ನೀವು ಆಲ್ರೆಡಿ ನೋಡಿರ್ತೀರ, ಕುಡಿದು ಇರ್ತೀರ. ಇದರಿಂದ ನೋಡಿ ಅದು ತೆಂಗಿನ ಮರದಿಂದನೇ ಸಿಗ್ತಕ್ಕಂಥದ್ದು. ಮತ್ತು ಪೊರಕೆ ಇದೆ ನೋಡಿರಿ, ಅದನ್ನು ಕೂಡ ತೆಂಗಿನ ಮರದಿಂದನೇ ಮಾಡ್ತಾರೆ. ನಂತರ ಹಗ್ಗ ಇದೆ ನೋಡಿರಿ, ಹಗ್ಗನೂ ಕೂಡ ಕಾಯಿನ ಮೊಟ್ಟೆಯನ್ನು ತೆಗೆದ್ಮೇಲೆ ಸುಲಿದ ಮೇಲೆ ಅಲ್ಲಿರ್ತಕ್ಕಂಥ ನಾರನ್ನು ಯೂಸ್ ಮಾಡಿಕೊಂಡು ಹಗ್ಗವನ್ನು ಮಾಡ್ತಾರೆ. ಇಷ್ಟೆಲ್ಲ ಯೂಸು ಈ ಒಂದು ಕೋಕೋನಟ್ ಟ್ರೀಯಿಂದ ಇದೆ. ಇಲ್ಲಿ ನೀವು ಜಸ್ಟ್ ನೋಡಿ ಅದರ ಯೂಸಸ್ಗಳನ್ನು ತಿಳ್ಕೊಳ್ಳಿ. ಮತ್ತು ನೀವು ಕೂಡ ಯಾವುದಾದ್ರು ಒಂದು ಕೋಕೋನಟ್, ಇದೇ ಕೋಕೋನಟ್ ಟ್ರೀಯಲ್ಲಿ ಯೂಸ್ ಮಾಡಿಕೊಂಡು ನೀವು ಯಾವ್ಯಾವ ಬೇರೆ ಬೇರೆ ಹೋಮಲ್ಲಿ ಅಂದರೆ ಮನೆಯಲ್ಲಿ ಬೇರೆ ಬೇರೆ ರೀತಿ ಉಪಯೋಗಗಳನ್ನು ಮಾಡ್ಕೋತಿದ್ರೆ ಅದನ್ನು ನಿಮ್ಮ ಸ್ನೇಹಿತರ ಜೊತೆ ನೀವು ಚರ್ಚೆಯನ್ನು ಮಾಡಿ ಬರೀರಿ. ತದನಂತರ ಇಲ್ಲಿ ನೋಡಿ ಆ್ಯಕ್ಟಿವಿಟಿ 6, ಲುಕ್ ಅಟ್ ದ ಪಿಕ್ಚರ್ ಬಿಲೋ, ರೈಟ್ ದ ಯೂಸಸ್ ಆಫ್ ದ ಪ್ಲ್ಯಾಂಟ್ ಇನ್ ದ ಬಾಕ್ಸ್ ಗಿವನ್. ಇಲ್ಲಿ ಒಂದು ಪ್ಲ್ಯಾಂಟನ್ನು ಕೊಟ್ಟಿದ್ದಾರೆ, ಯಾವುದು, ಬನಾನಾ ಪ್ಲ್ಯಾಂಟನ್ನು ಕೊಟ್ಟಿದ್ದಾರೆ. ಈ ಬನಾನಾ ಪ್ಲ್ಯಾಂಟಿಂದ ನಮಗೆ ಏನೇನು ಯೂಸ್ ಇದೆ, ಪ್ರತಿಯೊಂದು ಪಾರ್ಟಲ್ಲಿ ಯಾವ್ಯಾವ್ದು ಯೂಸ್ ಇದೆ, ಅವರು ಕೋಕೋನಟ್ ಟ್ರೀಯಿಂದ ಏನೇನು ಯೂಸ್ ಇದೆ ಅಂತಕ್ಕಂಥ ಅಲ್ಲಿ ಕೊಟ್ಟಿದ್ರು. ಅದೇ ರೀತಿ ಈಗ ಬನಾನಾ ಟ್ರೀಯಲ್ಲಿ, ಈ ಬಾಳೆಯ ಗಿಡದಲ್ಲಿ ನಮಗೆ ಯಾವ ಯೂಸ್ ಇದೆ ಅಂತಕ್ಕಂಥದ್ದನ್ನು ನೀವು ಆ ಬಾಕ್ಸ್ಗಳಲ್ಲಿ ಬರೀಬೇಕು. ಫಸ್ಟ್ ಲೀವ್ಸ್, ಈ ಲೀವ್ಸಿಂದ ಏನು ಯೂಸ್ ಆ್ಯಸ್ ಎ ಟ್ರೆಡಿಷನಲ್ ಪ್ಲೇಟ್ಸ್ ಫಾರ್ ಸರ್ವಿಂಗ್ ಫುಡ್. ನೋಡಿ, ನೀವು ಮದುವೆ ಸಂದರ್ಭದಲ್ಲಾಗಿರ್ಬೋದು, ಹಬ್ಬಗಳ ಸಂದರ್ಭದಲ್ಲಾಗಿರ್ಬೋದು, ಏನು ಮಾಡ್ತಾರೆ, ಈ ಬಾಳೆ ಎಲೆಯನ್ನು ಯೂಸ್ ಮಾಡಿಕೊಂಡು ಏನು ಮಾಡ್ತಾರೆ, ಊಟವನ್ನು ಮಾಡ್ತಾರೆ. ಊಟದ ಬದಲಿಗೆ ಏನು ಮಾಡ್ತಾರೆ, ತಟ್ಟೆಯ ಬದಲಿಗೆ ಇದನ್ನು ಬಳಸ್ಕೋತಾರೆ. ಯಾವುದನ್ನು, ಬನಾನದ ಮೇಲ್ಗಡೆ ಇರ್ತಕ್ಕಂಥ ಒಂದು ಎಲೆಯನ್ನು, ಬಾಳೆ ಎಲೆ ಅಥವಾ ಬಾಳೆ ಎಲೆ ಅಂತಲೂ ಕೂಡ ಅದನ್ನು ಕರಿತೀವಿ, ಬನಾನಾ ಲೀವ್ಸ್. ತದನಂತರ ಬನಾನಾ ಫ್ರೂಟ್, ಇದನ್ನು ಯಾತಕ್ಕೆ ಬಳಸ್ತಾರೆ, ಈಟನ್ ಡೈರೆಕ್ಟ್ಲಿ ಆಸ್ ಎ ಸ್ವೀಟ್ ನ್ಯೂಟ್ರಿಷನ್ ಫ್ರೂಟ್. ಇದು ನೋಡಿ, ಈ ಬನಾನಾ ಟ್ರೀಯಲ್ಲಿರ್ತಕ್ಕಂಥ ಈ ಬಾಳೆಹಣ್ಣು ನಮಗೆ ಪೌಷ್ಟಿಕ ಆಹಾರವಾಗಿ ಇದನ್ನು ಬಳಸ್ತೀವಿ. ಹಲವಾರು ಪೌಷ್ಟಿಕಾಂಶ ಈ ಒಂದು ಬನಾನದಲ್ಲಿ ಇರ್ತದೆ. ಅದಕ್ಕೋಸ್ಕರ ಈ ಒಂದು ಬನಾನಾ ಹಣ್ಣನ್ನು ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ತದನಂತರ ಇಲ್ಲಿ ಕೊಟ್ಟಿರ್ತಕ್ಕಂಥ ಇದು ಯಾವುದು, ಮೊಗ್ಗು ಕೊಟ್ಟಿದ್ದಾರೆ ನೋಡ್ರಿ, ಅದು ಹೂವು ಅಂತ ಕರಿತೀವಿ. ಈ ಹೂವನ್ನು ಯಾತಕ್ಕೆ ಬಳಸ್ತಾರೆ, ಕುಕ್ಡ್ ಆ್ಯಸ್ ಎ ವೆಜಿಟೇಬಲ್ ಟು ಮೇಕ್ ಹೆಲ್ತಿ ಕರೀಸ್ ಆ್ಯಂಡ್ ಸೈಡ್ ಡಿಶಸ್. ಇದಕ್ಕೆ ಅಡುಗೆ ಮಾಡಲು ಈ ಒಂದು ಹೂವನ್ನು ಬಳಸ್ತಾರೆ, ಈ ಒಂದು ಫ್ಲವರನ್ನು ಬಳಸ್ತಾರೆ. ಜೊತೆಗೆ ಪಲ್ಯಗಳನ್ನು ಮಾಡೋದಕ್ಕೂ ಕೂಡ ಈ ಒಂದು ಫ್ಲವರನ್ನು ಬಳಸ್ತಾರೆ. ಬಳಸ್ಕೊಂಡು ನೀವು ಕೂಡ ಬೇಕಾದ್ರೆ ಮಾಡ್ಕೊಂಡು ತಿನ್ಬೋದು. ಪಲ್ಯ ಮತ್ತು ಅಡುಗೆಯನ್ನು ಮಾಡೋದಕ್ಕೆ ಈ ಒಂದು ಬನಾನಾ ಫ್ಲವರ್ನ ಬಳಸ್ತಾರೆ. ಇನ್ನು
ಬನಾನಾ ಸ್ಟೆಮ್, ಬಾಳೆ ಗಿಡದ ಒಂದು ದಿಂಡನ್ನು ಏನಕ್ಕೆ ಬಳಸ್ತಾರೆ? ಯೂಸ್ಡ್ ಫಾರ್ ಡೆಕೋರೇಷನ್ ಡ್ಯೂರಿಂಗ್ ಫೆಸ್ಟಿವಲ್ ಆ್ಯಂಡ್ ಮ್ಯಾರೇಜಸ್. ನೋಡಿ, ಈ ಒಂದು ಸ್ಟೆಮ್ಮನ್ನು ಹಬ್ಬ ಹಾಗೂ ಶುಭ ಸಮಾರಂಭಗಳಲ್ಲಿ ಏನು ಮಾಡ್ತಾರೆ? ಅಲಂಕಾರಕ್ಕಾಗಿ ಬಳಸ್ತಾರೆ. ಜೊತೆಗೆ ಈ ಒಂದು ಸ್ಟೆಮ್ಮನ್ನು ಅಡುಗೆಗೂ ಕೂಡ ಬಳಸ್ಕೊಡ್ತಾರೆ. ಅಡುಗೆಯನ್ನು ಮಾಡೋದಕ್ಕೆ ಈ ಒಂದು ದಿಂಡನ್ನು ಬಳಸ್ತಾರೆ ಅಂತ ಹೇಳ್ಬೋದು. ಇಷ್ಟು ಈ ಒಂದು ಬನಾನಾ ಟ್ರೀನ ಉಪಯೋಗ ಆಗಿರ್ತದೆ. ನೀವು ಇನ್ನೂ ಬೇರೆ ಬೇರೆ ಉಪಯೋಗಗಳಿಗೆ ಈ ಒಂದು ಬನಾನಾ ಪ್ಲ್ಯಾಂಟನ್ನು ಬಳಸ್ಕೋತಾರೆ ಅಂತಂದರೆ ನೀವೇನು ಮಾಡಬೇಕು? ಆ ಬಾಕ್ಸಲ್ಲಿ ಇನ್ನೂ ಬೇರೆ ಬೇರೆ ಪಾಯಿಂಟ್ಸ್ಗಳನ್ನು ನೀವಲ್ಲಿ ಬರ್ಕೊಳ್ಳಿ. ತದನಂತರ ಆ್ಯಕ್ಟಿವಿಟಿ 7 ಇಲ್ಲಿ ನೋಡಿ, ಲುಕ್ ಅಟ್ ದ ಪಿಕ್ಚರ್ಸ್. ಇಲ್ಲಿ ಹಲವಾರು ಪಿಕ್ಚರ್ಸ್ಗಳನ್ನು ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ನೀಮ್ ಲೀಫ್ ಕೊಟ್ಟಿದ್ದಾರೆ ಮತ್ತು ನೀಮ್ ಪೌಡ್ರನ್ನ ಕೊಟ್ಟಿದ್ದಾರೆ. ಅಲ್ಲಿ ನೋಡ್ಬೋದು, ಒಂದು ಮಗುಗೆ ತಾಯಿ ಏನು ಮಾಡ್ತಾ ಇದ್ದಾರೆ? ಆ ನೀಮ್ ಪೌಡರ್ನ ದೇಹಕ್ಕೆ ಏನು ಮಾಡ್ತಾ ಇದ್ದಾರೆ? ಹಚ್ತಾ ಇದ್ದಾರೆ. ಇನ್ನು ಎರಡನೇ ಚಿತ್ರದಲ್ಲಿ ನೋಡ್ಬೋದು, ತುಳಸಿ ಇದೆ. ಆ ತುಳಸಿ ಈ ಗಿಡದ ಪಕ್ಕದಲ್ಲಿ ಒಂದು ಹುಡುಗ ಕೆಮ್ಮುತ್ತಾ ಇದ್ದಾನೆ. ಕೆಮ್ಮು ಬಂದಿದೆ, ಕಫ ಆಗಿದೆ. ಆ ಕಫ ಪಕ್ಕದಲ್ಲಿ ಏನು ಕೊಟ್ಟಿದ್ದಾರೆ? ತುಳಸಿ ಗಿಡವನ್ನು ಕೊಟ್ಟಿದ್ದಾರೆ. ಆ ತುಳಸಿ ಗಿಡವನ್ನು ಯೂಸ್ ಮಾಡಿದ್ರೆ ನಮಗೆ ಏನಾಗುತ್ತೆ? ಕಫ ಇದ್ದರೆ ಹೋಗುತ್ತೆ. ತದನಂತರ ಇಲ್ಲಿ ಟರ್ಮರಿಕ್ಕು ಅರಿಶಿಣವನ್ನು ಕೊಟ್ಟಿದ್ದಾರೆ. ಒಬ್ಬ ತಾಯಿ ಏನು ಮಾಡ್ತಿದ್ದಾರೆ? ಅಲ್ಲಿ ಮಗು ಬಿದ್ದು ಗಾಯ ಮಾಡ್ಕೊಂಡಿರ್ತಕ್ಕಂಥ ಜಾಗಕ್ಕೆ ಅಲ್ಲಿ ಹಚ್ತಾ ಇದ್ದಾರೆ. ಇವು ಮೂರು ಏನಪ್ಪ ಅಂದರೆ ಮೆಡಿಸಿನ್ ಪ್ಲ್ಯಾಂಟ್ಸ್ ಅಂತ ಕರಿತೀವಿ. ಅಂದರೆ ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂಥ ಸಸ್ಯಗಳಾಗಿರ್ತವೆ. ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಒಂದಷ್ಟು ಚಿತ್ರಗಳನ್ನು, ಒಂದಷ್ಟು ಕ್ವಶನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಮೇಲೆ ನೋಡಿರ್ತೀರಲ್ವ ಚಿತ್ರವನ್ನು, ಇದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಕ್ವಶನ್ನು. ಡು ಯು ರೆಕಗ್ನೈಸ್ ದ ಪ್ಲ್ಯಾಂಟ್ಸ್ ಇನ್ ದ ಪಿಕ್ಚರ್? ಇಲ್ಲಿ ಈ ಚಿತ್ರದಲ್ಲಿರ್ತಕ್ಕಂಥ ಸಸ್ಯಗಳನ್ನು ಗುರುತಿಸುವಿರ? ಏನೇನಿದೆ ಇಲ್ಲಿ? ನೀಮ್ ಇದೆ, ತುಳಸಿ ಇದೆ ಮತ್ತು ಟರ್ಮರಿಕ್ ಇದೆ. ಬೇವು, ತುಳಸಿ ಮತ್ತು ಅರಿಶಿಣ. ವಾಟ್ ಈಸ್ ದ ಯೂಸ್ ಆಫ್ ದಿಸ್ ಪ್ಲ್ಯಾಂಟ್ಸ್ ಇನ್ ಅವರ್ ಲೈಫ್? ಈ ಒಂದು ಸಸ್ಯಗಳಿಂದ ನಮಗೆ ಏನು ಉಪಯೋಗ ಇದೆ, ಜೀವನದಲ್ಲಿ ಏನು ಉಪಯೋಗ ಇದೆ? ಇನ್ನು ನೀಮ್, ಮೊದಲನೇದಾಗಿ ನೀಮ್ ನೋಡೋದಾದರೆ ಟ್ರೀಟ್ಸ್ ಸ್ಕಿನ್ ಇನ್ಫೆಕ್ಷನ್. ನೋಡಿ, ನಮಗೆ ಏನಾದರೂ ಸ್ಕಿನ್ನಲ್ಲಿ ಇನ್ಫೆಕ್ಷನ್ ಆಗಿದರೆ, ಚರ್ಮದಲ್ಲಿ ಇನ್ಫೆಕ್ಷನ್ ಆಗಿದರೆ ಈ ಒಂದು ನೀಮನ್ನು ಬಳಸ್ತೀವಿ. ಯಾವುದನ್ನು? ಬೇವನ್ನು ಬಳಸ್ತೀವಿ. ಚರ್ಮದಲ್ಲಿರತಕ್ಕಂಥ ಕೆಲವು ತೊಂದರೆಗಳು ಆದಂಥ ಸಂದರ್ಭದಲ್ಲಿ ನಮಗೆ ನೀಮ್ ಬೇಕಾಗುತ್ತೆ. ತದನಂತರ ತುಳಸಿಯನ್ನು ಏನಕ್ಕೆ ಬಳಸ್ಕೊಡ್ತೀವಿ? ತುಳಸಿಯನ್ನು ನಮಗೆ ಕೋಲ್ಡ್ ಆದಂಥ ಸಂದರ್ಭದಲ್ಲಿ, ಅಥವಾ ನಮಗೆ ಉಸಿರಾಟದಲ್ಲಿ ಏನಾದರೂ ತೊಂದರೆ ಇದ್ದರೆ, ರೆಸ್ಪಿರೇಟರಿ ಸಿಸ್ಟಮಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ಅಥವಾ ಕಫ ಇದ್ದರೆ ಈ ಒಂದು ತುಳಸಿಯನ್ನು ನಾವು ಬಳಸ್ತೀವಿ ಅಂತ ಹೇಳ್ಬೋದು. ತದನಂತರ ಟರ್ಮರಿಕನ್ನು ಏನಕ್ಕೆ ಬಳಸ್ತೀವಿ? ಇದು ಒಂದು ಆಂಟಿಸೆಪ್ಟಿಕ್ ಗುಣವನ್ನು ಹೊಂದಿದೆ. ನಮಗೇನಾದ್ರೂ ಗಾಯಗಳು ಆದಂಥ ಸಂದರ್ಭದಲ್ಲಿ ಆ ಅರಿಶಿಣವನ್ನು ಆ ಒಂದು ಗಾಯ ಆಗಿರ್ತಕ್ಕಂಥ ಒಂದು ಪ್ಲೇಸಲ್ಲಿ ಹಚ್ಚಿದಾಗ ಗಾಯ ಬೇಗ ಕ್ಯೂರ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಈ ಒಂದು ಟರ್ಮರಿಕ್ಕನ್ನು ಊಟದಲ್ಲಿ ಸ್ವಲ್ಪ ಸ್ವಲ್ಪ ಬಳಸಿದಾಗ ನಮಗೆ ಒಂದು ಸ್ವಲ್ಪ ಎನರ್ಜಿನೂ ಕೂಡ ಇದು ಕೊಡ್ತದೆ, ನಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡ್ತದೆ ಅಂತ ಹೇಳ್ಬೋದು ಈ ಒಂದು ಟರ್ಮರಿಕ್. ಇನ್ನು ನೆಕ್ಸ್ಟ್ ಕ್ವಶನ್ ಕೊಟ್ಟಿದ್ದಾರೆ ನೋಡ್ರಿ, ವಾಟ್ ಅದರ್ ಪ್ಲ್ಯಾಂಟ್ಸ್ ಆರ್ ಲೀವ್ಸ್ ಡು ವಿ ಯೂಸ್ ವೆನ್ ವಿ ಫಾಲ್ ಸಿಕ್ ಆರ್ ಗೆಟ್ ವುಂಡೆಡ್ ಅಂತ ಕೊಟ್ಟಿದ್ದಾನೆ ನೋಡಿ. ನಮಗೆ ಅನಾರೋಗ್ಯವಾದಾಗ ಮತ್ತು ಗಾಯವಾದಾಗ ಈ ಥರ ಯಾವ ಸಸ್ಯಗಳನ್ನು ಅಥವಾ ಎಲೆಗಳನ್ನು ಬಳಸ್ತೀವಿ ಅಂತಕ್ಕಂಥದ್ದು. ಏನೇನು ಬಳಸ್ಬೋದು ಯೋಚನೆ ಮಾಡಿ. ಅಲೋವೆರಾ, ಅದನ್ನು ಲೋಳೆಸರ ಅಂತಲೂ ಕೂಡ ಕರಿತೀವಿ. ನಮಗೆ ಸ್ಕಿನ್ನಲ್ಲಿ ಏನಾದರೂ ತೊಂದರೆ ಆದಂಥ ಸಂದರ್ಭದಲ್ಲಿ ಈ ಅಲೋವೆರಾನ ಬಳಸ್ತೀವಿ. ಸ್ಕಿನ್ ಇನ್ಫೆಕ್ಷನ್ ಆದಂಥ ಸಂದರ್ಭದಲ್ಲಿ ಜಿಂಜರ್ ಅಂದರೆ ಗೊತ್ತು ನಿಮಗೆ, ಶುಂಠಿ. ನಮಗೆ ಥ್ರೋಟ್ ಇನ್ಫೆಕ್ಷನ್ ಆದಾಗ ಈ ಒಂದು ಜಿಂಜರ್ನ ಬಳಸಿದಾಗ ನಮಗೆ ಆ ಥ್ರೋಟ್ ಇನ್ಫೆಕ್ಷನ್ ಏನಾಗುತ್ತೆ, ಕಡಿಮೆ ಆಗುತ್ತೆ ಗಂಟಲಿನ ನೋವಾದಾಗ. ತದನಂತರ ಪುದೀನ, ಮಿಂಟ್ ಅಂತ ಕರಿತೀವಿ. ಈ ಪುದೀನವನ್ನು ನಾವು ಬಳಸಿದಾಗ, ಈ ಪುದೀನ ಸೊಪ್ಪನ್ನು ಬಳಸಿದಾಗ ನಮ್ಮ ಸ್ಟಮಕ್ಕಲ್ಲಿ ಏನಾದರೂ ತೊಂದರೆ ಇದ್ದಾಗ ಅದು ಏನಾಗುತ್ತೆ, ಕ್ಲಿಯರ್ ಆಗುತ್ತೆ. ಇನ್ನು ಮಾರಿಗೋಲ್ಡ್, ಚೆಂಡು ಹೂವು ನಿಮಗೆ ಗೊತ್ತು. ಸ್ಕಿನ್ನಲ್ಲಿ ಏನಾದರೂ ತೊಂದರೆಗಳಾದಾಗ ಈ ಚೆಂಡು ಹೂವನ್ನು ಬಳಸಿದಾಗ ಏನಾಗುತ್ತೆ, ನಮಗೆ ಅದು ಕ್ಯೂರ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಇಷ್ಟು ಈ ಆ್ಯಕ್ಟಿವಿಟಿ ಆಯಿತು. ಇನ್ನು ತದನಂತರ ಆ್ಯಕ್ಟಿವಿಟಿ 8, ಇವುಗಳನ್ನು ಗೆರೆ ಎಳೆದು ಹೊಂದಿಸಿ ಒಂದನ್ನು ನಿಮಗಾಗಿ ಮಾಡಲಾಗಿದೆ. ಮ್ಯಾಚ್ ದ ಫಾಲೋಯಿಂಗ್ ಬೈ ಡ್ರಾಯಿಂಗ್ ಲೈನ್ಸ್, ಒನ್ ಈಸ್ ಡನ್ ಫಾರ್ ಯು. ಇಲ್ಲಿ ಯಾವುದಕ್ಕೆ ಯಾವುದಾಗುತ್ತೆ ಅಂತಕ್ಕಂಥದ್ದನ್ನು ನೀವು ಇಲ್ಲಿ ಹೊಂದಿಸಿ ಬರೀಬೇಕಾಗುತ್ತೆ. ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಒಂದನ್ನು ಅವರು ಆಲ್ರೆಡಿ ಮಾಡಿದ್ದಾರೆ. ಏನು ಇಲ್ಲಿ ಒಂದು
ಹಗ್ಗವನ್ನು ಕೊಟ್ಟಿದ್ದಾರೆ. ಹಗ್ಗವನ್ನು ಏನಕ್ಕೆ ಬಳಸ್ತೀವಿ? ಬಾವಿಯಲ್ಲಿ ನೀರನ್ನು ತಗೊಳ್ಳೋದಕ್ಕೆ ಬಳಸ್ತಕ್ಕಂಥದ್ದು ಹಗ್ಗ ಅಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು ಬನಾನವನ್ನು ಕೊಟ್ಟಿದ್ದಾರೆ. ಬನಾನ ಏನಕ್ಕೆ? ಇಲ್ಲಿ ನೋಡ್ಬೋದು, ಒಂದು ಹುಡುಗಿ ಅಲ್ಲಿ ಬಾಳೆಹಣ್ಣನ್ನು ತಿಂತಾ ಇದೆ, ಅಲ್ಲಿಗೆ ಬಳಸ್ತೀವಿ. ಇಲ್ಲಿ ಬನಾನ ಬಾಳೆಹಣ್ಣು ತಿನ್ನೋದಕ್ಕೆ. ನಂತರ ಬಾಳೆ ಎಲೆ ಏನಕ್ಕೆ ಬಳಸ್ತೀವಿ? ಇಲ್ಲಿ ಕೆಳಗಡೆ ನೋಡಿ, ಒಂದು ಹುಡುಗಿ ಇಲ್ಲಿ ಫುಡ್ಡನ್ನು ತಿಂತಾ ಇದೆ, ಅದಕ್ಕೋಸ್ಕರ ಬಾಳೆ ಎಲೆಯನ್ನು ಯೂಸ್ ಮಾಡ್ತೀವಿ. ತದನಂತರ ಹೂವನ್ನು ಏನಕ್ಕೆ ಬಳಸ್ತೀವಿ? ಇಲ್ಲಿ ಮೇಲೆ ನೋಡ್ಬೋದು, ನಾವು ಒಂದು ಹುಡುಗಿ ಏನು ಮಾಡಿದೆ, ಅಲಂಕಾರವಾಗಿ ಹೂವನ್ನು ಮುಡ್ಕೊಂಡಿದೆ, ಅದಕ್ಕೆ ಬಳಸ್ಕೋತೀವಿ, ಅಲ್ಲಿಗೆ ಗೆರೆ ಎಳಿಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ತುಳಸಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಒಬ್ಬನಿಗೆ ಕಫ ಆಗಿದೆ, ಕಫಕ್ಕೆ ಇದನ್ನು ಮೆಡಿಸಿನ್ ಆಗಿ ಯೂಸ್ ಮಾಡ್ಕೋತೀವಿ, ಅದಕ್ಕೆ ನೀವು ಅದಕ್ಕೆ ಗೆರೆಯನ್ನು ಎಳಿಬೇಕಾಗುತ್ತೆ. ಗೆರೆ ಎಳೆದು ಈ ಒಂದು ಫುಲ್ ಆ್ಯಕ್ಟಿವಿಟಿನ ಕಂಪ್ಲೀಟನ್ನು ಮಾಡಬೇಕಾಗುತ್ತೆ. ಇನ್ನು ತದನಂತರ ಆ್ಯಕ್ಟಿವಿಟಿ 9, ನೀವು ನೋಡಿರುವ ಕೆಲವು ಹೂಗಳನ್ನು ಹೆಸರಿಸಿ. ನಿಮ್ಗೆ ಯಾವ್ಯಾವ ಫ್ಲವರ್ಸ್ಗಳು ಗೊತ್ತು, ನೀವು ಎಷ್ಟೋ ಹೂಗಳನ್ನು ನೋಡಿರ್ತೀರ, ಆ ಹೂವುಗಳ ಹೆಸರುಗಳನ್ನ ಬರೀರಿ. ಯಾವ್ಯಾವ ಹೂಗಳಿದೆ ನೋಡಿ, ಮಲ್ಲಿಗೆ ಹೂವು, ಸೇವಂತಿಗೆ ಹೂವು, ಸಂಪಿಗೆ ಹೂವು, ಮತ್ತು ಇನ್ನು ಎಷ್ಟಿದೆ ನೋಡಿ, ದಾಸವಾಳ. ನಿಮ್ಗೆ ಯಾವ ಹೂಗಳು ಗೊತ್ತು, ಆ ಹೂಗಳ ಹೆಸರುಗಳನ್ನು ನೀವು ಅಲ್ಲಿ ಬರಿಬೇಕಾಗುತ್ತೆ. ಕೆಳಗಿನ ಚಿತ್ರಗಳನ್ನು ನೋಡಿ. ಇಲ್ಲಿ ನೋಡ್ಬೋದು, ಇಲ್ಲಿ ಕೆಳಗೆ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಆ ಚಿತ್ರದವನ್ನು ನೋಡಿದಾಗ ನೋಡ್ರಿ, ಅಲ್ಲಿ ಮೊದಲನೇದು ಒಂದು ಹುಡುಗಿ ತಲೆಗೆ ಹೂವನ್ನು ಮುಡ್ಕೊಂಡಿರ್ತಕ್ಕಂಥ ಒಂದು ಚಿತ್ರವನ್ನು, ತದನಂತರ ದೇವರಿಗೆ ಹೂವಿನ ಅಲಂಕಾರವನ್ನು ಮಾಡಿರ್ತಕ್ಕಂಥ ಚಿತ್ರವನ್ನು ನೋಡ್ಬೋದು. ತದನಂತರ ಹೂವಿನಿಂದ ಒಂದು ಪೌಡ್ರ್ ಮಾಡಿರ್ತಕ್ಕಂಥದ್ದು ನೋಡಿರ್ಬೋದು, ಮತ್ತು ಮನೆಯ ಅಲಂಕಾರವನ್ನು ಮಾಡಿರ್ತಕ್ಕಂಥದ್ದನ್ನ ನೀವಿಲ್ಲಿ ನೋಡಿರ್ಬೋದು. ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಒಂದಷ್ಟು ಕೊಟ್ಟಿದ್ದಾರೆ. ನಿಮ್ಮ ಮನೆಯಲ್ಲಿ ಹೂಗಳನ್ನು ಯಾವ ರೀತಿ ಬಳಸುವಿರಿ? ಇನ್ ವಾಟ್ ವೇಸ್ ಡೂ ಯು ಯೂಸ್ ಫ್ಲವರ್ಸ್ ಅಟ್ ಹೋಮ್? ಯಾವ್ಯಾವ ಒಂದು ಇದಕ್ಕೆ ಬಳಸ್ಕೋತೀರ? ಹೂವನ್ನು ಡೆಕೋರೇಷನ್ ಮಾಡೋದಕ್ಕೆ ಬಳಸ್ಕೋತೀರ, ಮತ್ತು ಪೂಜಾ ಮಾಡೋದಕ್ಕೆ ಬಳಸ್ಕೋತೀರ. ನನ್ನ ಪ್ರಕಾರ ಇವೆರಡಕ್ಕೆ ನೀವು ಯೂಸ್ ಮಾಡ್ತೀರ ಅನ್ಕೋತೀನಿ. ಇನ್ನು ವಾಟ್ ಆರ್ ಸಮ್ ಆಫ್ ದ ಅದರ್ ವೇಸ್ ಫ್ಲವರ್ಸ್ ಕ್ಯಾನ್ ಬಿ ಯೂಸ್ಡ್? ಹೂಗಳನ್ನು ಇನ್ನು ಯಾವ ರೀತಿಯಲ್ಲಿ ಬಳಸ್ಬೋದು? ಇನ್ನೇನಕ್ಕೆ ಹೂಗಳನ್ನ ಯೂಸ್ ಮಾಡ್ಕೋತಾರೆ? ಕೆಳಗಡೆ ಕೊಟ್ಟಿದ್ದಾರೆ ನೋಡ್ರಿ, ಅಗರಬತ್ತಿಯನ್ನು ಮಾಡೋದಕ್ಕೆ ಹೂಗಳನ್ನು ಬಳಸ್ಕೋತಾರೆ, ಡೆಕೋರೇಷನ್ ಮಾಡೋದಕ್ಕೆ ಬಳಸ್ಕೋತಾರೆ, ಮೆಡಿಸಿನಲ್ ಯೂಸ್, ಏನಾದರೂ ಮೆಡಿಕಲ್ಗೆ ಸಂಬಂಧಪಟ್ಟಂಗೆ ಔಷಧೀಯ ಗುಣವನ್ನು ಹೊಂದಿರತಕ್ಕಂಥ ಹೂಗಳನ್ನು ಬಳಸ್ಕೋತಾರೆ. ಹಂಗೆ ನೋಡಿ, ಸುಮಾರು ಕಾಸ್ಮೆಟಿಕ್ಸ್ ಆಗಿರ್ಬೋದು, ಹೀಗೆ ಪ್ರತಿಯೊಂದು ಯೂಸಸ್ಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ನೀವು ನೋಡಿಕೊಂಡು ಅಲ್ಲಿ ಆ ಒಂದು ಕ್ವಶನ್ಗೆ ಆನ್ಸರ್ನ ಮಾಡಿಕೊಳ್ಳಿ. ಇನ್ನು ಚಟುವಟಿಕೆ ಆ್ಯಕ್ಟಿವಿಟಿ 10, there is a tree in the middle of the circle. There are a few items around the circle which are obtained from plants and trees, and some items which are not. Draw lines and match the things that we get from plants and trees. ವೃತ್ತದ ಮಧ್ಯದಲ್ಲಿ ಒಂದು ಮರ ಇದೆ. ಆ ಮರ ಸುತ್ತ ಸಸ್ಯ ಮತ್ತು ಮರಗಳಿಂದ ದೊರೆಯತಕ್ಕಂಥ ಹಾಗೂ ಸಸ್ಯ ಮತ್ತು ಮರಗಳಿಂದ ದೊರೆಯದ ವಸ್ತುಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಯಾವುದು ದೊರೆಯುತ್ತದೆ ಸಸ್ಯಗಳಿಂದ, ಅದನ್ನು ನೀವೇನು ಮಾಡಬೇಕಾಗುತ್ತೆ? ಗೆರೆಯನ್ನು ಎಳೆದು ಕಂಪ್ಲೀಟನ್ನು ಮಾಡಬೇಕಾಗುತ್ತೆ. ಸಸ್ಯಗಳಿಂದ ಏನೇನಾಗುತ್ತೆ, ಯಾವ್ಯಾವ ಸಿಗುತ್ತೆ ಸಸ್ಯ ಮತ್ತು ಮರಗಳಿಂದ ನೀವು ಅಲ್ಲಿ ಗುರುತಿಸಿ ನೋಡಿ. ಮೊದಲನೇದು ಫ್ಲವರ್ ಇದೆ, ಅದು ಮರದಿಂದ, ಸಸ್ಯದಿಂದ ಸಿಗುತ್ತೆ. ಮತ್ತು ಪೆನ್ಸಿಲ್ ಇದೆ, ಮತ್ತು ಎಲೆ ಇದೆ, ಮತ್ತು ಪೈನಾಪಲ್ ಇದೆ, ಮತ್ತು ಮೂಲಂಗಿ ಇದೆ, ಮತ್ತು ಫ್ರೂಟ್ ಇದೆ, ಮತ್ತು ಬಾಳೆ ಎಲೆ ಇದೆ. ಇಷ್ಟೆಲ್ಲ ನಮಗೆ ಸಸ್ಯಗಳು ಮತ್ತು ಮರಗಳಿಂದ ಸಿಗ್ತಕ್ಕಂಥದ್ದು. ಅದಕ್ಕೆ ಗೆರೆ ಎಳೆಯಿರಿ. ಇನ್ನು ಲೋಟ ಆಗಿರ್ಬೋದು, ಬಿಂದಿಗೆ ಆಗಿರ್ಬೋದು, ಗಂಟೆ ಆಗಿರ್ಬೋದು, ಬಾಲ್ ಆಗಿರ್ಬೋದು, ಮತ್ತು ಇಲ್ಲಿ ಗಮ್ ಆಗಿರ್ಬೋದು, ಅವು ಏನು ಪೆನ್ ಆಗಿರ್ಬೋದು, ಇವು ಮರಗಳಿಂದ ಮಾಡೋದಕ್ಕೆ ಇವು ದೊರೆಯದೇ ಇರತಕ್ಕಂಥ ಒಂದು ವಸ್ತುಗಳಾಗಿದ್ದಾವೆ. ಅದನ್ನು ಬಿಟ್ಟು ಇನ್ನುಳಿದೋದಕ್ಕೆ ನೀವೇನು ಮಾಡಿ, ಗೆರೆಯನ್ನು ಎಳೆಯಿರಿ. ಇನ್ನು ತದನಂತರ ಇಲ್ಲಿ ಒಂದು ಆ್ಯಕ್ಟಿವಿಟಿ 11 ಕೊಟ್ಟಿದ್ದಾರೆ ನೋಡ್ರಿ. ಲಿಸನ್ ಟು ದ ಸ್ಟೋರಿ. ಅಕ್ಬರ್ ಅಮರ್ ಆ್ಯಂಡ್ ಅನಿಲ್ ಡಿಸೈಡ್ ಟು ವಿಸಿಟ್ ಎ ನಿಯರ್ ಬೈ ಪಾರ್ಕ್. ಇನ್ ದ ಪಾರ್ಕ್ ದೇ ಸಿ ದಟ್ ಸಮ್ ಟ್ರೀಸ್ ಆರ್ cut down. Leaves in the plants have turned brown. The grass have dried off and there are no flowers around. They feel very sad and discuss among themselves, how do you make the park green?
ಇಲ್ಲಿ ಒಂದು ಚಿಕ್ಕ ಕಥೆಯನ್ನು ಕೊಟ್ಟಿದ್ದಾರೆ. ಈ ಕಥೆಯಲ್ಲಿ ಇರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಅಕ್ಬರ್, ಅಮರ್ ಮತ್ತು ಅನಿ ಹತ್ತಿರದ ಒಂದು ಉದ್ಯಾನವನಕ್ಕೆ ಭೇಟಿ ನೀಡಲು ಅವರು ನಿರ್ಧಾರ ಮಾಡ್ತಾರೆ. ಉದ್ಯಾನವನದಲ್ಲಿ ಹೋಗಿ ನೋಡಿದಾಗ ಕೆಲವು ಮರಗಳನ್ನು ಕಡಿದಾಕ್ಬಿಟ್ಟಿರ್ತಾರೆ ಮತ್ತು ಸಸ್ಯದ ಎಲೆಗಳೆಲ್ಲ ಕಂದು ಬಣ್ಣಕ್ಕೆ ತಿರುಗಿಬಿಟ್ಟಿರ್ತದೆ. ಮತ್ತು ಅಲ್ಲಿರ್ತಕ್ಕಂಥ ಪಾರ್ಕಲ್ಲಿರ್ತಕ್ಕಂಥ ಹುಲ್ಲುಗಳು ಕೂಡ ಒಣಗಿ ಹೋಗಿರ್ತದೆ. ಮತ್ತು ಅದರ ಸುತ್ತ ಯಾವುದೇ ರೀತಿ ಹೂವು ಇರೋದಿಲ್ಲ. ಅದನ್ನು ನೋಡ್ತಾರೆ. ನೋಡಿಬಿಟ್ಟು ಅವರಿಗೆ ಬಹಳ ದುಃಖ ಆಗುತ್ತೆ. ಮತ್ತು ಹೇಗಾದರೂ ಮಾಡಿ ಈ ಉದ್ಯಾನವನವನ್ನು ಹಚ್ಚ ಹಸಿರು ಮಾಡಬೇಕು ಅಂಥೇಳಿ ತಮ್ಮಲ್ಲಿ ತಾವು ಚರ್ಚೆಯನ್ನು ಮಾಡ್ಕೋತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಒಂದಷ್ಟು ಕ್ವಶನ್ಸನ್ನು ಕೊಟ್ಟಿದ್ದಾರೆ. ನೀವು ಆ ಕ್ವಶನ್ಗೆ ಸಂಬಂಧಪಟ್ಟಂಗೆ ಉತ್ತರವನ್ನು ಬರೀಬೇಕಾಗುತ್ತೆ. ಏನಿದೆ ನೋಡ್ರಿ, ವಾಟ್ ಮೇಡ್ ದ ಬಾಯ್ಸ್ ಸ್ಯಾಡ್? ಆ ಹುಡುಗರಿಗೆ ದುಃಖ ಆಗಲು ಕಾರಣ ಏನು? ದೇ ಸಾ ಕಟ್ ಡೌನ್ ಟ್ರೀಸ್, ಬ್ರೌನ್ ಲೀವ್ಸ್, ಡೈಡ್ ಗ್ರಾಸ್ ಆ್ಯಂಡ್ ನೋ ಫ್ಲವರ್ಸ್ ಇನ್ ದ ಪಾರ್ಕ್. ಅದಕ್ಕೋಸ್ಕರ ಅವ್ರಿಗೆ ದುಃಖ ಆಗುತ್ತೆ. ಉದ್ಯಾನವನದಲ್ಲಿ ಮರಗಳನ್ನು ಕಡಿದು ಹಾಕಿರುವುದು, ಒಣಗಿದ ಹುಲ್ಲು ಮತ್ತು ಹೂಗಳು ಇಲ್ಲದಿರುವುದನ್ನು ನೋಡಿ ಹುಡುಗರಿಗೆ ಬೇಸರ ಆಯಿತು. ವಾಟ್ ಡಿಡ್ ದೇ ಡಿಸೈಡ್ ಟು ಪ್ಲ್ಯಾಂಟ್ಸ್ ಟ್ರೀ ಇನ್ ದ ಪಾರ್ಕ್? ಉದ್ಯಾನವನದಲ್ಲಿ ಸಸ್ಯಗಳನ್ನು ನೆಡಬೇಕು ಎಂದು ಅವರು ಯಾಕೆ ತೀರ್ಮಾನ ಮಾಡ್ತಾರೆ? ಚಿತ್ರದಲ್ಲಿ ಕಾಣಿಸುತ್ತೆ ನೀವು. ಅವರು ಉದ್ಯಾನವನದಲ್ಲಿ ಮತ್ತೆ ನಾವು ಸಸ್ಯಗಳನ್ನು ಬೆಳೆಸಬೇಕು ಅನ್ಕೋತಾರೆ. ಯಾಕೆ? ದೇ ವಾಂಟೆಡ್ ಟು ಮೇಕ್ ದ ಪಾರ್ಕ್ ಗ್ರೀನ್, ಹೆಲ್ದಿ ಆ್ಯಂಡ್ ಬ್ಯೂಟಿಫುಲ್ ಅಗೇನ್. ಉದ್ಯಾನವನವನ್ನು ಪುನಃ ಹಸಿರಾಗಿ ಮತ್ತು ಸುಂದರವಾಗಿ ಮಾಡಲು ಅವರು ಗಿಡಗಳನ್ನು ನೆಡಲು ತೀರ್ಮಾನವನ್ನು ಮಾಡ್ತಾರೆ. ತದನಂತರ ನೆಕ್ಸ್ಟ್ ಕ್ವಶನ್ ಇದೆ ನೋಡ್ರಿ. ಈಸ್ ಇಟ್ ನೆಸಸರಿ ಟು ಸೇವ್ ಪ್ಲ್ಯಾಂಟ್ಸ್ ಆ್ಯಂಡ್ ಟ್ರೀಸ್? ವೈ? ಗಿಡ ಮರಗಳನ್ನು ರಕ್ಷಿಸುವ ಅಗತ್ಯ ಇದೆಯಾ? ಏಕೆ? ನಾವು ಗಿಡ ಮರಗಳನ್ನು ರಕ್ಷಣೆ ಮಾಡಬೇಕಾ ಇಲ್ವಾ? ರಕ್ಷಣೆ ಮಾಡೋದು ಏಕೆ ಅಂತ ಕ್ವಶನ್ ಇದೆ ನೋಡ್ರಿ. ಎಸ್, ಹೌದು, ನಾವು ಗಿಡ ಮರಗಳನ್ನು ರಕ್ಷಣೆ ಮಾಡಬೇಕು. ಯಾಕೆ? ಬಿಕಾಸ್ ದೇ ಗಿವ್ಸ್ ಅಸ್ ಕ್ಲೀನ್ ಏರ್. ನಮಗೆ ಶುದ್ಧವಾದ ಗಾಳಿಯನ್ನು ಕೊಡ್ತವೆ. ಫುಡ್, ನಮಗೆ ಆಹಾರವನ್ನು ಒದಗಿಸ್ತವೆ. ಮತ್ತು ಶೇಡ್, ನೆರಳನ್ನು ಕೊಡ್ತವೆ ನಮಗೆ. ಆ್ಯಂಡ್ ರೈನ್, ನಮಗೆ ಮಳೆಯನ್ನು ತರ್ತವೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು? ಗಿಡ ಮರಗಳನ್ನು ನೆಡಬೇಕು, ಬೆಳೆಸಬೇಕು. ಇನ್ನು ವರ್ಕ್ ಶೀಟ್ ಇದೆ ನೋಡ್ರಿ. ಡ್ರಾ ಎ ಕೋಕೋನಟ್ ಟ್ರೀ ಆ್ಯಂಡ್ ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಟ್ರೀಸ್ ವಾಟ್ ವಿ ಯೂಸ್. ಯು ಕ್ಯಾನ್ ಕಲರ್ ಆಲ್ಸೋ. ಒಂದು ತೆಂಗಿನ ಮರದ ಚಿತ್ರವನ್ನು ಬಿಟ್ಟು ನೀವೇನು ಮಾಡಬೇಕು? ಪಾರ್ಟ್ಗಳನ್ನ ಗುರುತಿಸಿ ಅದರಿಂದ ಏನೇನು ಯೂಸು ಅಂತಕ್ಕಂಥದ್ದನ್ನು ನೀವು ಈ ವರ್ಕ್ ಶೀಟಲ್ಲಿ ಮಾಡಿ ಮುಗಿಸಬೇಕಾಗುತ್ತೆ. ಅದನ್ನಂತ ನೋಡ್ರಿ, ಕಲೆಕ್ಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲೀವ್ಸ್, ಪೇಸ್ಟ್ ದ ಲೀವ್ಸ್ ಟುಗೆದರ್ ಟು ಮೇಕ್ ಡಿಫ್ರೆಂಟ್ ಶೇಪ್ಸ್. ಒನ್ ಸ್ಯಾಂಪಲ್ ಈಸ್ ಗಿವನ್ ಬಿಲೋ. ನೋಡಿ, ಸಸ್ಯಗಳಲ್ಲಿರ್ತಕ್ಕಂಥ ಎಲೆಗಳನ್ನು ಅಥವಾ ಮರಗಳ ಎಲೆಗಳನ್ನು ತಗೊಂಡು ಏನು ಮಾಡಿ ನೀವು ಈ ಥರ ಚಿತ್ರಗಳನ್ನು ಮಾಡಬೇಕು, ಕ್ರಾಫ್ಟ್ ವರ್ಕನ್ನು ಮಾಡಬೇಕಾಗುತ್ತೆ. ಎಲೆಗಳನ್ನು ಯೂಸ್ ಮಾಡಿಕೊಂಡು ಯಾವ್ಯಾವ ರೀತಿ ನಿಮಗೆ ಗೊತ್ತಿರ್ತದೆ ಆಕಾರಗಳು, ಆ ಚಿತ್ರಗಳನ್ನು ಎಲೆಗಳ ಮೂಲಕ ನೀವು ಅಲ್ಲಿ ಆ ಒಂದು ಪೇಜಲ್ಲಿ ಅಂಟಿಸಿ ಒಂದು ಚಿತ್ರವನ್ನು ಅಲ್ಲಿ ನೀವು ಮಾಡಬೇಕಾಗುತ್ತೆ. ತದನಂತರ ಇಲ್ಲಿ ವರ್ಕ್ಶೀಟ್ 3 ಇದೆ ನೋಡಿರಿ. ಕಂಪ್ಲೀಟ್ ದ ಕ್ರಾಸ್ ವರ್ಡ್ ಪಜಲ್ಸ್. ದೇ ಆರ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್ಸ್. ಇಲ್ಲಿ ಒಂದು ಫಜಲ್ನ ಕೊಟ್ಟಿದ್ದಾರೆ. ನೀವೇನು ಮಾಡಬೇಕು? ಈ ಫಜಲ್ನ ಕಂಪ್ಲೀಟನ್ನು ಮಾಡಬೇಕು. ಮೊದಲನೇದು ನೋಡಿ, ಎಲ್ಲಿದೆ ಮೇಲಿಂದ ಕೆಳಗಡೆಗೆ ಲೀಫ್, LEAF. ಮತ್ತು ಸ್ಟೆಮ್ ಆಗುತ್ತೆ ಅಲ್ಲಿ ಆಲ್ರೆಡಿ ನೀವು ಇ ಬರೆದ್ರೆ ಬರೆದ್ರೆ ಅಲ್ಲೇ ಸ್ಟೆಮ್ ಆಗುತ್ತೆ. ಮತ್ತು ಈ ಕಡೆ ಬಂದರೆ FLOWER ಫ್ಲವರ್ ಆಗುತ್ತೆ. ನೆಕ್ಸ್ಟು ಫ್ರೂಟ್ FRUIT. ನೆಕ್ಸ್ಟು ರೂಟ್ ROOT ರೂಟ್ ಅಲ್ಲಿ ಕಂಪ್ಲೀಟನ್ನು ಮಾಡ್ಕೊಳ್ಳಿ. ನೆಕ್ಸ್ಟು ಕಕುಂಬರ್ ಈಸ್ ಈಟನ್ ರಾಂಗ್ ಆರ್ ರೈಟ್. ನೋಡಿ ಇಲ್ಲಿ ವರ್ಕ್ಶೀಟ್ 4. ರೀಡ್ ದ ಸೆಂಟೆನ್ಸ್ ಆ್ಯಂಡ್ ಪುಟ್ ಎ ರೈಟ್ ಮಾರ್ಕ್ ಇಫ್ ಇಟ್ ಈಸ್ ರೈಟ್ ಆ್ಯಂಡ್ ರಾಂಗ್ ಮಾರ್ಕ್ ಇಟ್ ಈಸ್ ಇಫ್ ಇಟ್ ರಾಂಗ್. ನೋಡಿ ಇಲ್ಲಿ ಸರಿ ಆದರೆ ಸರಿ ಅಂತ ಹಾಕಿ, ತಪ್ಪಾದರೆ ತಪ್ಪು ಅಂತ ಹಾಕಿ. ಕಾಕುಂಬರ್ ಈಸ್ ಈಟನ್ ರಾ, ಎಸ್ ರೈಟ್ ಹಾಕಿ. ತುಳಸಿ ಈಸ್ ನಾಟ್ ಗುಡ್ ಫಾರ್ ಕಫ್. ತುಳಸಿಯಿಂದ ನಮಗೆ ಕಫ ಹೋಗೋದಿಲ್ವ ಅಂತ ರಾಂಗ್ ಇದೆ. ವಿ ಕ್ಯಾನ್ ಪ್ಲಕ್ ಫ್ಲವರ್ಸ್ ಫ್ರಮ್ ದ ಪಾರ್ಕ್, ರಾಂಗ್ ಆಗುತ್ತೆ. ವಾಟರ್ ದ ಪ್ಲಾಂಟ್ಸ್ ಎವ್ರಿ ಡೇ, ರೈಟ್ ಆಗುತ್ತೆ. ಗ್ರೋ ಮೋರ್ ಟ್ರೀ, ರೈಟ್ ಆಗುತ್ತೆ. ಕಟ್ ಡೌನ್ ಟ್ರೀಸ್ ಟು ಬಿಲ್ಡ್ ಹೌಸಸ್, ರಾಂಗ್ ಆಗುತ್ತೆ. ಫಿಶ್ ಆ್ಯಂಡ್ ಮೀಟ್ ಈಸ್ ಈಟನ್ ರಾಂಗ್ ಆಗುತ್ತೆ.
ಟ್ರೀಸ್ ಗಿವ್ ಅಸ್ ಶೇಡ್ ರೈಟ್ ಆಗುತ್ತೆ. ಇಲ್ಲಿ ರಾಂಗ್ ಮತ್ತು ರೈಟನ್ನು ನೀವಲ್ಲಿ ಏನು ಮಾಡಿ ಗುರುತಿಸ್ಕೊಳ್ಳಿ, ಯಾವುದು ತಪ್ಪು ಯಾವುದು ಸರಿ ಅಂತಕ್ಕಂಥದ್ದನ್ನು. ಇನ್ನು ವರ್ಕ್ಶೀಟ್ 5 ಇದೆ ನೋಡ್ರಿ. ಇಲ್ಲೇನಿಲ್ಲ, ಇಲ್ಲಿ ಒಂದಷ್ಟು ಫ್ಲವರ್ಸ್ ಕೊಟ್ಟಿದ್ದಾರೆ, ಫ್ಲವರ್ಸ್ನ ಲೀವ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ನೀವು ಬಣ್ಣವನ್ನು ಹಚ್ಚಬೇಕಾಗುತ್ತೆ ಕೊಟ್ಟಿರ್ತಕ್ಕಂಥ ಚಿತ್ರಗಳಿಗೆ. ಇಷ್ಟು ಈ ಒಂದು ಪಾಠದ ಎಕ್ಸ್ಪ್ಲನೇಷನ್ ಆಗಿರ್ತದೆ. ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಪಾಠದ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.